ಸರ್ ಲಾಸ್ಟ್ ಸೀಸನ್ ರನ್ನರ್ ಅಪ್ ಆದ್ರಿ ನೀವು ಆ್ಯಕ್ಚುಲಿ, ಬಟ್ ಆದರೆ ಲಾಸ್ಟ್ ಸೀಸನಲ್ಲಿ ಸಿಕ್ಕಂತಹ ಒಂದು ಏನು ನಿಮ್ಮ ಬಗ್ಗೆ ಇದ್ದಂತಹ ಒಂದು ಪಾಸಿಟಿವಿಟಿ ಏನಿತ್ತು ಅದಕ್ಕಿಂತ ಜಾಸ್ತಿ ತುಂಬ ಪಾಸಿಟಿವ್ ಆಯಿತು ಈ ಸೀಸನಲ್ಲಿ. ಬರೀ 4 ವಾರ ಇದ್ದಿದ್ದು, ಅದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ತುಂಬ ಖುಷಿ ಆಗುತ್ತೆ ಸರ್. ಅದೇ ಜನ ನನಗೆ ಕೊಟ್ಟಿದ್ದ ಪ್ರೀತಿ ಆಗಿರಲಿ, ಸ್ವೀಕರಿಸಿದ ರೀತಿ ಆಗಿರಲಿ, ತುಂಬ ಖುಷಿ ಕೊಡುತ್ತೆ. ಇನ್ನೊಂದು ತುಂಬಾ ಕ್ಲಾರಿಟಿಯಿಂದ ಹೇಳಬೇಕು ಅಂದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ಪಬ್ಲಿಸಿಟಿಲಂತೂ ಇರ್ತೀವಿ. ಓಕೆ, ಅವ್ರ ಥರ ಇನ್ಯಾರು. ಇನ್ನೊಂದೇನು ಅಂದ್ರೆ ನೆಗೆಟಿವ್ ಅಂತ ಹೇಳೋದಕ್ಕಿಂತ ಜನ ನನ್ನ ಸ್ವೀಕರಿಸಿದ್ದೇ ದೊಡ್ಡ ವಿಷಯ ಅನ್ಸುತ್ತೆ. ಇಲ್ಲ ಸರ್, ಆಕ್ಚುಲಿ ತುಂಬಾ ಪಾಸಿಟಿವ್ ಆಯ್ತು ಈ ಸಲ. ಅಂದ್ರೆ ಕೆಲವರಿಗೆ ಒಂದ್ ಸ್ವಲ್ಪ 50-50 ಇತ್ತು. ರನ್ನರ್ ಅಪ್ ಆದ್ರ ಓಕೆ ಪರವಾಗಿಲ್ಲ, ವಿನ್ ಆಗಿ ಒಂಥರ ಎಂಟರ್ಟೈನ್ಮೆಂಟ್ ಇತ್ತು. ಬಟ್ ತುಂಬಾ ಹಾರಾಡ್ತಾ ಇದ್ರು, ಅಂದ್ರೆ ಸ್ವಲ್ಪ ಅಂದ್ರೆ ಇದು ಫೌಲ್ ಲ್ಯಾಂಗ್ವೇಜ್ ಆ ಥರದ್ದೆಲ್ಲ ಇತ್ತು. ಬಟ್ ಈ ಸಲ ತುಂಬಾ ಪಾಸಿಟಿವ್ ಆಯ್ತು. ಮತ್ತೆ ಎಸ್ಪೆಷಲಿ ನಿಮ್ಮ ಮತ್ತು ಗಿಲ್ಲಿ ಕಾಂಬಿನೇಷನ್ ತುಂಬಾ ಹತ್ರ ಆಯ್ತು. ಅಂದ್ರೆ ರಜತಲ್ಲಿ ಇಂಥ ಒಂದು ಮಗು ಮನಸ್ಸು ಕೂಡ ಇದೆಯಾ ಅನ್ನೋದು ಈ ಸೀಸನ್ ಮೂಲಕ ಜಾಸ್ತಿ ಗೊತ್ತಾಯ್ತು ಜನಗಳಿಗೆ. ಇಲ್ಲ ಸರ್, ನಾನು ಹೋದ್ ಸೀಸನ್ ಹಿಂಗೆ ಇದ್ದಿದ್ದು, ಬಟ್ ಇವನ್ ತರ ಕ್ವಾಟ್ಲೆ ಸಿಕ್ಕಿರಲಿಲ್ಲ ನನಗೆ. ನಂದು ಒಂಥರ ಸೇಮ್ ಕ್ಯಾರೆಕ್ಟರ್. ಅದು ಹೆಂಗ್ ಮ್ಯಾಚ್ ಆಗೋಯ್ತು ಅಂದ್ರೆ, ಅವನು ಮಂಡ್ಯದವನೇ, ನಮ್ಮ ಪಕ್ಕದೂರೇ. ಸೊ ಹೋಗ್ಲಾ ಬರ್ಲಾ, ಆಮೇಲೆ ತುಂಡೈಕ್ಲ ಸವಾಸ ಆ ತರ ಮ್ಯಾಚ್ ಆಗೋಯ್ತು ನನಗೂ. ಒಂದು ಅವನು ಅಣ್ಣ ಅಣ್ಣ ಅಂತ ತುಂಬಾ ಚೆನ್ನಾಗಿದೆ ನನ್ನ ಜೊತೆ. ಆಮೇಲೆ ನಮ್ದು ಒಂದು ವೈಬ್ ಹೆಂಗ್ ಮ್ಯಾಚ್ ಆಯ್ತು ಅಂದ್ರೆ, ಇಬ್ರು ಹಂಗೆ ಎಲ್ಲಾರ್ಗು ರೇಗಿಸ್ಕೊಂಡು ಮಜಾ ಮಾಡೋ ಅಂತ ಕ್ಯಾರೆಕ್ಟ್ರು. ಸೊ ಅದೆಲ್ಲೋ ನನಗೆ ಒಳ್ಳೇದಾಯ್ತು ಅನ್ಸುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನಾನು ಎಂಥ ಪರ್ಸನ್ ಅಂದ್ರೆ ವೆರಿ ಜೋವಿಯಲ್ ಸರ್. ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಚೆನ್ನಾಗೇ ಮಾತಾಡ್ತೀನಿ, ನಾನು ಮನುಷ್ಯನೇ ಅಲ್ವಾ. ಅದೆಲ್ಲೋ ಒಂದ್ ಕಡೆ ಟ್ರಿಗರ್ ಆಗೋ ತರ ಆಗ್ಲಿ, ಇಲ್ಲ ಬೇರೆ ತರ ಮಾತಾಡಿದಾಗ ನಮಗೂ ಕೋಪ ಬಂದೇ ಬರುತ್ತೆ. ಸೊ ಆ ರೀತಿ ಅಂದ್ರೆ ನಮಗೆ ಏನಂತಂದ್ರೆ, ಆಲ್ರೆಡಿ ನೀವು ಹೊರಗಡೆಯಿಂದ ನೋಡ್ಕೊಂಡು ಬಂದಿದ್ದೀರಾ, ಇವ್ರು ಕಾಲು ಎಳಿತಾರೆ ಅಂತ ಗೊತ್ತು ಗಿಲ್ಲಿ ಅವರು. ಬಟ್ ಸ್ಟಿಲ್ ಅವ್ರು ಕಾಲು ಎಳಿತಿದ್ದಾರೆ ಅಂತ ಅವ್ರು ಅದೇ ಮೋಡಲ್ಲೇ ಹೇಳಿರ್ತಾರೆ ಮೋಸ್ಟ್ಲಿ ಅಂತ ಅನ್ಕೊಂಡ್ರು ಕೂಡ ಯಾಕೆ ನೀವು ರೈಸ್ ಆದ್ರಿ ಊಟದ ವಿಷಯ ಮಾತಾಡಿದಾಗ ಗಿಲ್ಲಿ ಅವರು? ಸರ್ ಅದು ಯೂಶಲಿ ಅವ್ನ ರೇಗ್ಸೋದು ಹೆಂಗಾಗೋಗುತ್ತೆ ಅಂದ್ರೆ, ಒಂದೊಂದು ಟೈಮಲ್ಲಿ ಪರ್ಸನಲ್ ಹೋಗ್ಬಿಡುತ್ತೆ ಅದು. ಮಂಜು ಬಗ್ಗೆ ಮಾತಾಡಿದಾಗ್ಲಿ, ಯಾಕಂದ್ರೆ ಮಂಜು ಇಸ್ ಗೆಟಿಂಗ್ ಮ್ಯಾರಿಡ್, ಅದು ನಮ್ಗೆಲ್ಲ ಬಹಳ ಖುಷಿ ಆಗುವಂತ ವಿಚಾರ. ಆ ವಿಷಯದ ಬಗ್ಗೆ ಮಾತಾಡಿದೆಲ್ಲೋ ಹರ್ಟ್ ಆಯ್ತು. ಆಮೇಲೆ ಅವನಿಗೆ ರೇಗ್ಸೋ ಬರದಲ್ಲಿ ಗೊತ್ತಾಗ್ದವ್ರ ಒಂದು ವರ್ಡ್ಗಳು ರೇಗಿಸ್ಬಿಡ್ತಾನೆ. ಅದು ನಾವಿದ್ದಾಗ ಆಯ್ತು, ಆಮೇಲೆ ನಾನು ಹೋದಾಗ ಎಲ್ಲೂ ಆತರ ಮಾತುಗಳು, ಎಲ್ಲೂ ಆತರ ವಿಷಯಗಳು ಅವ್ನು ಮಾತಾಡಿಲ್ಲ. ಸೊ ಅದಕ್ಕೆ ನನ್ಗೋನ್ಗೂ ವೈಬ್ ಮ್ಯಾಚ್ ಐತೆ ಹೊರತು. ಬಟ್ ಅವನು ರೇಗ್ಸೋದು ಸ್ವಲ್ಪ ತೀರಾ ಪರ್ಸನಲ್ ಆಗಿದ್ದಕ್ಕೆ ನನ್ಗೋನ್ಗೂ ಸ್ಟಾರ್ಟಿಂಗ್ ಅಲ್ಲಿ ಜಗಳ ಆಯ್ತು. ಆಮೇಲೆ ನಾವು 1 ವರ್ಷ ಎಲ್ಲೋ ಆಚೆ ಇದ್ದವರು, ಮಜಾ ಮಾಡ್ಕೊಂಡು ಓಡಾಡ್ಕೊಂಡಿದ್ದವ್ರು. ಸಡನ್ ಆಗಿ ಆ ಮನೆಯೊಳಗೆ ಹೋಗ್ಬೇಕು ಅಂದ್ರೆ ಹೊಸ ಮನೆ ಬೇರೆ, ನಮ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಆಮೇಲೆ ಹೋಗಿದ್ದೆ ಒಂದು ಕಿಟ ಅಂದಾಗ ನಾವು ಆ ಝೋನ್ ಇರ್ತೀವಲ್ಲ, ಸಡನ್ ಆಗಿ ಆತರ ಹಿಂಸೆ ಕೊಡ್ತಿದ್ದಾಗ ತಡ್ಕೊಳಕ್ ಆಗ್ಲಿಲ್ಲ. ಆ ವಿಷಯಕ್ಕೆ ಜಗಳ ಆಡಿದ್ದುಂಟು. ಆಮೇಲೆ ಯಾವಾಗ ವೈಬ್ ಮ್ಯಾಚ್ ಆಗಿ ಸ್ಟಾರ್ಟ್ ಆಯ್ತು, ಅದು ತುಂಬಾ ಚೆನ್ನಾಗಿ ಆಚೆ ಕಾಣಿಸಿದೆ. ಹೌದು, ಇನ್ಫ್ಯಾಕ್ಟ್ ಅಂದ್ರೆ ಹೊರಗಡೆ ಚೆನ್ನಾಗಿ ಕಾಣಿಸ್ತು, ಅದ್ರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಒಳಗಡೆ ಇದ್ದವ್ರಿಗೂ ಒಂದು ಸ್ವಲ್ಪ ಜಲಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಏನು ಇವ್ರ ಜೊತೆಗೆ ಇರ್ತಾರಲ್ಲ ಅಂತೆಲ್ಲ ಅದನ್ನ ರೀಸನ್ ಕೊಟ್ಕೊಂಡು ನಾಮಿನೇಟ್ ಎಲ್ಲ ಮಾಡೋದು. ಇನ್ಫ್ಯಾಕ್ಟ್ ಅಂದ್ರೆ ರಜತ್ ಏನೋ ಬೇರೆ ತರ ಕಾಣಿಸ್ಕೋತೀನಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಅವ್ರ ಜೊತೆಗೆ ಇದ್ದಾರೆ ಅನ್ನೋ ಥರ ಎಲ್ಲ. ಯಾಕೆ ಇಲ್ಲಿ ಅವ್ರ ಜೊತೆಗೆ ಯಾರಾದರೂ ಕ್ಲೋಸ್ ಆದ್ರೆ ಅವ್ರನ್ನೇ ಎಲ್ಲ ಫೋಕಸ್ ಮಾಡ್ತಾರೆ, ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ? ಸರ್ ಅದು ಎಲ್ಲೋ ನಾನು ಗಿಲ್ಲಿನ ಎದುರಾಕೋಣಕ್ಕೆ ನಾನು ಒಳಗೋದವನಲ್ಲ. ಅವನು ಹೋಗಿದ್ದು ಸ್ಟಾರ್ಟಿಂಗ್ ವೀಕು, ಅವ್ನು ಮಾತಾಡಿದ ರೀತಿಗಾಗ್ಲಿ, ಇಲ್ಲ ಅವ್ನು ಕೊಟ್ಟಿದ್ದ ಕ್ವಾಟ್ಲೆಗೆ ಹಿಂಸೆ ಇದೆ ಹೊರತು ನಾನೆಲ್ಲೂ ಗಿಲ್ಲಿಗೆ ಆಪೋಸಿಟ್ ಆಗಿ ಹೋಗ್ತೀನಿ, ಅವನ್ನ ಇಲ್ಲ ಏನೋ ಕಮ್ಮಿ ಮಾಡಕ್ ಹೋಗ್ತೀನಿ ಅಂತ ಹೋಗಿಲ್ಲ. ಅವನು ನಮ್ಮೂರವನೇ, ನಮ್ಮ ಸ್ನೇಹಿತನೇ. ಸೊ ಹಂಗಿದ್ದಾಗ ಅವನು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್, ಅವನ ತುಳಿಯಕ್ಕೆ ನಾನ್ಯಾಕೆ ಹೋಗ್ಲಿ? ಆಮೇಲೆ ಅಂತ ದೊಡ್ಡ ಕಲಾವಿದ ನಾನು ಅಲ್ಲ. ಅದು ಸ್ಟಾರ್ಟಿಂಗ್ ವೀಕಲ್ಲಿ ಎಲ್ಲೋ ಜಗಳ ಆಗಿದ್ದುಂಟು. ಆಮೇಲೆ ತೀರಾನೇ ಒಂದು ಕನೆಕ್ಟಿವಿಟಿ ಸ್ಟಾರ್ಟ್ ಆದ್ಮೇಲೆ ವೈಬ್ ಸ್ಟಾರ್ಟ್ ಆಯ್ತು. ತುಂಬಾ ಖುಷಿ ಆಗ್ತಾ ಇತ್ತು ನನ್ಗೊಂದ್ ಜೊತೆ ಇರೋದಕ್ಕೆ. ಆಮೇಲೆ ನಾನು ಗರ್ವದಿಂದ ಹೇಳ್ಕೊಂತೀನಿ ನನ್ನ ಸ್ನೇಹಿತ ಅಂತ. ಆಮೇಲೆ ಒಳಗಿರೋರಿಗೆ ಫಸ್ಟ್ ಆಫ್ ಆಲ್ ಆಟನೇ ಅರ್ಧಕ್ಕೆ ಜನಕ್ಕೆ ಗೊತ್ತಿಲ್ಲ. ಈ ನಾಮಿನೇಷನ್ ಯಾಕೆ ಮಾತಾಡ್ತೀರಾ? ಈ ನಾಮಿನೇಷನ್ ಇದೆಲ್ಲ ನಾನು ಗಿಲ್ಲಿ ಜೊತೆ ಇರೋದಕ್ಕೆ ರೀಸನ್ ಕೊಟ್ರೆ ಇನ್ನೇನಂತ ಹೇಳೋಣ ನಾವು? ಇವಾಗ ಅದು ಹೇಳ್ತೀರಾ, ತಮಾಷೆ ಮಾಡೋದೇ ತಪ್ಪ ಹಂಗಾದ್ರೆ ಅನ್ನೋ ತರ. ಇವಾಗ ನಾವು ಇವಾಗ ನಮ್ಗೆ ಯಾರ ಜೊತೆ ವೈಬ್ ಮ್ಯಾಚ್ ಆಗುತ್ತೋ ಅವ್ರ ಜೊತೆ ಇರಕಾಗತ್ತ. ನಾನು ಅಶ್ವಿನಿ ಜೊತೆ ಇರಕಾಗತ್ತಾ? ಸೊ ಹಂಗಿದ್ದಾಗ ಇರ್ಬೋದಿತ್ತು, ಮಾಡಿದ್ರೆ ನನಗೆ ಆಗ್ಲಿಲ್ಲ ಸರ್. ಟ್ರೈ ಮಾಡಿದೆ ಅವ್ರ ಹತ್ರ ಮಾತಾಡೋದಕ್ಕೆ, ಅದು ನನಗೆ ವೈಬ್ ಮ್ಯಾಚ್ ಆಗಿಲ್ಲ. ನನಗೆ ವೈಬ್ ಮ್ಯಾಚ್ ಆಗಿಲ್ಲ ಅಂದ್ರೆ ನನಗೆ ನಾಟಕಗಳು ಮಾಡ್ಕೊಂಡು ನನಗೆ ಇರೋಕ್ಕಾಗಲ್ಲ. ನಾನು ಇದ್ರೆ ಒಂದ್ ಕಡೆ ಇರ್ತೀನಿ, ಇಲ್ಲ ಅಂದ್ರೆ ಇರಲ್ಲ ನಾನು. ಸೊ ಹಂಗಿದ್ದಾಗ ನಾನು ಗಿಲ್ಲಿ ಜೊತೆ ವೈಬ್ ಮ್ಯಾಚ್ ಆಯ್ತು, ರಘು ಸರ್ ಜೊತೆ ಆಯ್ತು, ಧನುಷ್ ಜೊತೆ ಆಯ್ತು, ಕಾವ್ಯನ್ ಜೊತೆ ಆಯ್ತು, ಹಲವಾರು ಜನದ ಆಯ್ತು, ರಕ್ಷಿತಾ ಜೊತೆ ತುಂಬಾ ಆಯ್ತು ಮ್ಯಾಚು. ಸೊ ಹಂಗಿದ್ದಾಗ ನನ್ಗೆ ಯಾರ ಜೊತೆ ಇಷ್ಟ ಇರುತ್ತೋ ಅವ್ರ ಜೊತೆ ಇರ್ತೀನಿ ಹೊರತು ನೀವು ಅವ್ರ ಜೊತೆ ಇರಬಾರ್ದು, ಇವ್ರ ಜೊತೆ ಇರ್ಬೋದು, ಇವ್ರು ಯಾರು ಹೇಳಕ್ಕೆ? ಕರೆಕ್ಟಾ? ಸೊ ಇಟ್ ಇಸ್ ಮೈ ಪರ್ಸನಲ್ ಥಾಟ್. ಬಟ್ ಆದ್ರೆ ಇವ್ರಿಗೆ ನಾಮಿನೇಷನ್ಸ್ ಅದೆಲ್ಲ ಗೊತ್ತಾಗಲ್ಲ ಸರ್ ಮಾಡಕ್ಕೆ. ಇನ್ನೂ ಗೊತ್ತಾಗಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ ಇನ್ನು 10 ವರ್ಷ ಆದ್ರೂ ಅವ್ರಿಗೆ ಗೊತ್ತಾಗಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.